ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಈ ವ್ಲಾಗ್ ಬಂದು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು ಈಗ. ಹಾಗೆ ಇವಾಗ ಏನೇನಿದೆ ಮನೆಯಲ್ಲಿ ತೋರಿಸ್ತೀನಿ ಬನ್ನಿ. ಮಕ್ಕಳಿಗೆ ಬೆಳಗ್ಗೆನೇ ಪುಳಿಯೋಗರೆ ಮಾಡಿ ಕೊಟ್ಟು ಕಳಿಸ್ದೆ. ಅವ್ರು ಪುಳಿಯೋಗರೆ ತಿಂದೋದ್ರು. ಇದು ನೆನ್ನೆ ಮಾಡಿರೋಂಥ ಸೊಪ್ಪಿನ ಸಾಂಬಾರು ಇತ್ತು, ನಿನ್ನೆ ರಾತ್ರಿ ಮಾಡಿದ್ದೆ. ಹಾಗೆ ಸ್ವಲ್ಪ ರಸಮ್ ಇತ್ತು, ಟೊಮೆಟೊ ರಸಮು. ಈ ರಸಮ್ ಮಾತ್ರ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಟೇಸ್ಟಿಯಾಗಿತ್ತು. 2 ದಿನ ಇಟ್ಕೊಂಡು ತಿಂದಿದ್ದೀನಿ, ಅಷ್ಟು ಚೆನ್ನಾಗಿತ್ತು ರಸಮ್ ಅನ್ನೋದು. ಸ್ವಲ್ಪ ಬೇಳೆ ಸಾಂಬಾರಾಗಿರ್ಬೋದು ಅಥವಾ ಸೊಪ್ಪಿನ ಸಾಂಬಾರು ಏನೇ ಸಾಂಬಾರು ಮಾಡಿದ್ರು ಲಾಸ್ಟಲ್ಲಿ ಒಂದು ತುತ್ತಿಗಾದರೂ ಸ್ವಲ್ಪ ರಸಮ್ ಹಾಕ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮತ್ತು ಇದು ಪುಳಿಯೋಗರೆ ಮಾಡಿ ಮಿಕ್ಕಿರೋಂಥ ಅನ್ನನ ಅಮ್ಮ ಇದರೊಳಗಡೆ ಇಟ್ಟಿದ್ದಾರೆ. ನಮ್ಮ ಕಡೆ ಎಲ್ಲ ಇದನ್ನು ಬೇಷನ್ ಅಂತೀವಿ, ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ. ಹಾಗೆ ರಾತ್ರಿ ಮಾಡಿರೋಂಥ ಈ ನಮ್ಮ ಕಡೆ ಇದನ್ನು ಶೆಂಡಿಗೆ ಅಂತೀವಿ, ಕೆಲವೊಬ್ಬರು ಬೋಟಿ ಅಂತಾರೆ. ಸೊ ಅದನ್ನು ಕರೆದಿಟ್ಟಿದೆ. ಹಾಗೆ ಸ್ವಲ್ಪ ಹಣ್ಣು ಅದನ್ನೆಲ್ಲ ತೊಗೊಂಬಂದಿದ್ರು ಮಕ್ಕಳಿಗೆ, ಅದನ್ನು ಕೂಡ ಒಂದು ಬುಟ್ಟಿಲಿ ತೆಗೆದಿಟ್ಟಿದ್ದೀನಿ. ಹಾಗೆ ದೇವ್ರ ನೈವೇದ್ಯಕ್ಕೆ ಇವತ್ತು ಪುಳಿಯೋಗರೆ ಹೆಂಗಿದ್ರು ಮಾಡಿದ್ನಲ್ಲ, ಪುಳಿಯೋಗರೆನ ದೇವ್ರ ನೈವೇದ್ಯನ ಇಟ್ಬಿಟ್ಟು ನೈವೇದ್ಯ ಮಾಡಿದೆ. ಪುಳಿಯೋಗರೆ ಇಟ್ಟು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಕೂಡ ಕನ್ಫ್ಯೂಸ್ ಆಗ್ತಾಯಿದೆ. ಯಾಕಂದರೆ ಈ ವಿಡಿಯೋ ವಾಯ್ಸ್ ಓವರ್ ಕೊಟ್ಕೊತಾನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಾಟರ್ಡೆ ಬೇರೆ ಇದೆ. ಈ ವಿಡಿಯೋ ನೀವು ಏನು ನೋಡ್ತಾ ಇದ್ರೆ ಅದು ಫ್ರೈಡೇ ವಿಡಿಯೋ. ಹಾಗೆ ನಿನ್ನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ಸೊ ಅದ್ರ ಪ್ರಸಾದನ ಅಲ್ಲೇ ಇಟ್ಟಿದ್ದೆ. ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು, ಟಿಫನ್ ಅಂದರೆ ನಾನು ಪುಳಿಯೋಗರೆ ಮಾಡಲಿಲ್ಲ, ರಸಮ್ಮು ಸ್ವಲ್ಪ ರೈಸ್ ಹಾಕ್ಕೊಂಡು ಊಟ ಮಾಡಿದೆ. ಅದೇ ನನಗೆ ಒಂಥರ ಟಿಫನ್ ಥರ. ಇವಾಗ ಅಮ್ಮನ ಹತ್ರ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಇಲ್ಲಿ ಫಿಶ್ ಏನು ಅಕ್ವೇರಿಯಮ್ ಥರ ತಂದಿದ್ದೀನೋ ಬೌಲು, ಅಲ್ಲಿ ಕುತ್ಕೊಂಡು ಫಿಶ್ ನೋಡ್ಕೊತ ಕೂತ್ಕೊಂಡೆ. ಏನೋ ಒಂಥರ ಖುಷಿ ಇದೆ ನೋಡ್ತಾ ಇದ್ದರೆ. ಎಷ್ಟು ಟೆನ್ಷನ್ ಇದ್ದರು ಅಥವಾ ಎಷ್ಟೇ ಒಂಥರ ಬೇಜಾರಿದ್ದರು, ಮನಸ್ಸಲ್ಲಿ ಏನೇ ಒಂಥರ ಒತ್ತಡ ಇದ್ದರು, ಇದು ನೋಡ್ತಾ ಇದ್ರೇ ಎಲ್ಲ ಒಂಥರ ಹಾಗೆ ನಿಧಾನಕ್ಕೆ ಅದು ಕಳೆದೋಗ್ತಾ ಇದೆಯೇನೋ, ಅದರಿಂದ ಹೊರಗಡೆ ಬರ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ. ತುಂಬ ಖುಷಿ ಆಯಿತು ನನಗೆ ಈ ಫಿಶ್ ತಂದಿರೋದ್ರಿಂದ. ಹಾಗೆ ನನ್ನ ಮಕ್ಕಳಂತರೂ ಹೇಳೋದೇ ಬೇಡ, ಅಷ್ಟು ಖುಷಿಪಟ್ಟರು. ಆಮೇಲೆ ಅಲ್ಲಿ ಹೋಗಿ ನಿಂತ್ಕೊಳೋದು ಅಕ್ವೇರಿಯಮ್ ಹತ್ರ, ಅದನ್ನ ಈ ಥರ ಟಚ್ ಮಾಡೋದು ಹಂಗೆಲ್ಲ ಮಾಡ್ತಾಯಿದ್ರು. ಅವ್ರಿಗಾಗಲೇ ಫಸ್ಟ್ ಹೇಳಿದ್ದೆ, ಕೈ ಹಾಕೋದಾಗಲಿ ಅಥವಾ ಅದನ್ನು ಹಿಡ್ಕೊಳಕ್ಕೆ ಹೋಗೋದಾಗಲಿ ಮಾಡಬೇಡಿ, ಯಾಕಂದರೆ ಅವು ಚಿಕ್ಕು ಮತ್ತು ಅದು ಬದುಕಲ್ಲ ಅಂತೆಲ್ಲ ಹೇಳಿದೆ. ಸರಿ ಅಮ್ಮ ಆಯ್ತು ಅಂದ್ಬಿಟ್ಟು ಜಸ್ಟ್ ಬೌಲ್ ಹೊರಗಡೆನೇ ಈ ಥರ ನಾನು ಏನು ಫಿಂಗರ್ ಇಟ್ಟಿದ್ದು ಮಾಡ್ತಾಯಿದ್ದೀನೋ ಸೇಮ್ ಅವರು ಕೂಡ ಹಾಗೆ ಮಾಡ್ತಾಯಿರ್ತಾರೆ. ಏನೋ ಒಂಥರ ಖುಷಿ ಇದ್ರ ಜೊತೆ ಆಟ ಆಡೋದು, ಸಣ್ಣ ಮಕ್ಳ ಜೊತೆ ಆಟ ಆಡ್ತಿದ್ದೀವಿ ಏನೋ ಅನ್ನೋ ಥರ ಫೀಲ್ ಆಗುತ್ತೆ ನನಗಂತೂ. ಸೊ ಇದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇದು ಸಂಜೆ ಅನ್ನೋದಕ್ಕಿಂತ ರಾತ್ರಿ ಇದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಅಮ್ಮ ಚಟ್ನಿ ಮಾಡ್ತಾಯಿದ್ರು, ತುಂಬ ದಿನ ಆಗಿತ್ತು ಚಟ್ನಿ ಮಾಡಿರಲಿಲ್ಲ. ಹಾಗಾಗಿ ಅಮ್ಮ ಇವತ್ತು ಚಟ್ನಿ ಮಾಡಿ ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಚಟ್ನಿ ಮಾಡ್ತಾಯಿದ್ರು. ಇನ್ನೇನು ಫಿನಿಶ್ ಅದೆಲ್ಲ, ಅಂದರೆ ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಇದನ್ನು ನಾವು ಮಸಿಗುಂಡು ಅಂತೀವಿ, ಕೆಲವೊಬ್ಬರು ಬೇಳೆ ಮಸಿಯೋದು ಅಂತಾರಲ್ಲ, ಸೊ ಅದರಲ್ಲಿ ನೀಟಾಗಿ ಅದನ್ನು ಮಸಿತಾ ಇದ್ದಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಈ ಒಣಮೆಣ್ಸಿಕಾಯಿ ಚಟ್ನಿ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಮೆಣ್ಸಿಕಾಯಿ ತೊಗೊತೀವಲ್ವ, ಒಣಮೆಣ್ಸಿಕಾಯಿ ಅದು ಸ್ವಲ್ಪ ಖಾರ ಕಡಿಮೆ ಇರಬೇಕು. ಹಾಗಿದ್ರೆ ಅದು ಊಟ ಮಾಡೋಕ್ಕೆ ಚೆನ್ನಾಗಂತ ಅನಿಸುತ್ತೆ. ಇಲ್ಲ ಅಂದರೆ ಖಾರ ಜಾಸ್ತಿ ಇತ್ತಂದರೆ ತಿನ್ನಬೇಕು ಅಂತ ಅನಿಸಲ್ಲ, ಖಾರ ಅನಿಸುತ್ತೆ, ಹೊಟ್ಟೆಲ್ಲ ಉರಿ ಸಂಕಟಾಗುತ್ತೆ. ಅದಕ್ಕೋಸ್ಕರ ನಾನು ತೊಗೊಳೋಂಥ ಮೆಣ್ಸಿಕಾಯಿ ಯಾವುದಂದರೆ ದ್ಯಾವನೂರು ಮೆಣ್ಸಿಕಾಯಿ ಅಂತ ಹೇಳಿ ನಮ್ಮ ಕಡೆ ಬರ್ತವೆ, ಅದನ್ನು ತೊಗೊತೀನಿ. ಅದು ಚೆನ್ನಾಗಿರ್ತೈತಿ. ಇವಾಗ ನೋಡ್ತಾ ಇದ್ರಲ್ಲ, ಇದಕ್ಕೆ ಒಂದು ಸ್ವಲ್ಪ ನೀರೇನು ತಾಗ್ದಂಗೆ ಈ ಥರ ಮಾಡಿಟ್ರೆ 3 ದಿನ ಆದರೂ ಏನೂ ಆಗೋಲ್ಲ, ಆರಾಮಾಗಿ ಊಟ ಮಾಡ್ಬೋದು. ಮತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೂ ಕೂಡ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಆ ಟೈಮಲ್ಲಿ ಏನಂದರೆ ಟೊಮೆಟೊ ಹಣ್ಣನ್ನು ಸ್ಕಿಪ್ ಮಾಡಬೇಕು. ಹುಣಸೆ ಹಣ್ಣು ಇರುತ್ತಲ್ಲ, ಹುಣಸೆ ಹಣ್ಣನ್ನು ಹಾಕ್ಕೊಂಡು ಮಾಡ್ಕೊಂಡ್ರೆ ನೀವು 4 ದಿನ 5 ದಿನ ಇಟ್ಟರೂ ಕೂಡ ಈ ಚಟ್ನಿ ಅನ್ನೋದು ಅಳಿಸಲ್ಲ. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಾಗೆ ಇಲ್ಲಿ ನನ್ನ ಮಗಳು ಹೋಮ್ವರ್ಕ್ ಮಾಡ್ತಾಯಿದ್ದಾಳೆ. ಅವಳು ಪಾಡಿಗೆ ಅವಳು ಕೂತ್ಕೊಂಡು ಹಿಂದಿ ಹೋಮ್ವರ್ಕ್ ಕೊಟ್ಟಿದ್ರು ಅವಳಿಗೆ, ಹಾಗಾಗಿ ಹಿಂದಿ ಹೋಮ್ವರ್ಕ್ನ ಮಾಡ್ತಾಯಿದ್ಲು. ಅವಳು ಏನಂದರೆ ಇವಾಗ ಅವಳೇ ಬರ್ಕೊಳೋದೆಲ್ಲ ರೂಢಿ ಮಾಡ್ಕೊತಾ ಇದ್ದಾಳೆ. ಇವತ್ತಿಲ್ಲಮ್ಮ ಏನಕ್ಕೋ ನಂಗೆ ಕಾಲು ತುಂಬ ಪೇನ್ ಆಗ್ತಾಯಿದೆ ಅಂತ ಹೇಳಿದ್ದಕ್ಕೆ, ಬಿಡಮ್ಮ ನಾನೇ ಬರ್ಕೊತೀನಿ ಎಲ್ಲ ಕ್ವಶನ್ ಹಾಕ್ಕೊಂಡು ಅಂದ್ಬಿಟ್ಟು ಅವಳೇ ಕೂತ್ಕೊಂಡು ಕ್ವಶನ್ ಹಾಕ್ಕೊಂಡು ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ಲು. ಯಾಕೋ ತುಟಿ ಫುಲ್ಲು ಒಂಥರ ಒಣಗೋಗಿರೋ ಥರ ಫೀಲ್ ಆಗ್ತಾಯಿತ್ತು.
ಅದನ್ನೇ ಅವ್ರ ಜೊತೆ ಮಾತಾಡಿಕೊಂಡು ಆಮೇಲೆ ಇಲ್ಲಿ ನನ್ನ ಮಗ ಇಲ್ಲಿ ನೋಡಿ ಎಲ್ಲಿ ಕೂತ್ಕೊಂಡಿದ್ದಾನೆ ಶಿಸ್ತು ಒಲೆ ಮುಂದ್ಗಡೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊಳಕತ್ತಾನ. ನಾನು ಈ ಕಡೆ ಸೈಡಿಗೆ ಬಂದು ಕೂತ್ಕೊಳ್ಳಪ್ಪ ಅಂತಂದರೂ ಕೂಡ ಕೂತ್ಕೊಳಕತ್ತಿಲ್ಲ. ಇಲ್ಲಮ್ಮ ಇಲ್ಲೇ ಕೂತ್ಕೊಂಡು ಬರ್ಕೊಂತೀನಿ ಬಿಡಮ್ಮ ಅಂತಂದೇಳಿ ಅಲ್ಲಿ ಕೂತ್ಕೊಂಡು ಬರ್ಕೊಳಕತ್ತಾನ. ಅವನನ್ನು ಏನಾದರೂ ಜೊತೆ ಕುಂದ್ರಿಸ್ಬಿಟ್ರೆ ಇಬ್ಬರು ಕಿತ್ತಾಡ್ಬಿಡ್ತಾರೆ. ಮತ್ತು ಅವರು ಜಗಳ ಕೇಳೋರು ಯಾರು ಹೇಳ್ರಿ. ಅದಕ್ಕೋಸ್ಕರ ನಾನು ಬೇರೆ ಬೇರೆ ಕುಂದಿರಿಸ್ಬಿಡ್ತೀನಿ. ನೀನು ಹಾಲಲ್ಲಿ ಕುತ್ಕೊ, ನೀನು ಈ ಕಡೆ ಅಡುಗೆ ರೂಮಲ್ಲಿ ಕುತ್ಕೊಂಡ್ಬಿಡು, ಜೊತೆಗೆ ಮಾತ್ರ ಕುತ್ಕೋಬೇಡ್ರಿ, ನಿಮ್ಮ ಜಗಳ ಬಿಡಿಸೋದು ನನ್ನ ಕೈಲಿ ಆಗಲ್ಲ ಅಂತ ಅಂದಾಗ ಸರಿ ಆಯ್ತು ಅಂದ್ಬಿಟ್ಟು ಬೇರೆ ಬೇರೆ ಕುತ್ಕೊಂಡು ಅವ್ರ ಪಾಡಿಗೆ ಅವ್ರಿಗೆ ಹೋಮ್ವರ್ಕ್ ಮಾಡ್ಕೊಳಕತ್ತಾರ. ಅವ್ಳ ಭ್ರಮರ ಏನಂದರೆ ಕಾಂಪಿಟೇಷನ್ನು, ಬೇಗನೆ ಹೋಮ್ವರ್ಕ್ ಮುಗಿಸ್ಬಿಟ್ಟು ನಂದಾಯ್ತು ನೋಡು ಅಂತ ಹೇಳ್ಬಿಟ್ಟು ಅವನಿಗೆ ಅಣಗಿಸೋದು ಹಂಗೆಲ್ಲ ಮಾಡ್ತಾಳೆ. ಅದಕ್ಕೋಸ್ಕರ ಅವಳು ಫಾಸ್ಟಾಗಿ ಅಲ್ಲಿ ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಾಯಿದ್ದಾಳೆ. ಹಾಗೆ ಇವಾಗ ಒಂದು ಕಡೆ ರೈಸ್ ಮಾಡೋದಕ್ಕಿಟ್ಟಿದೆ, ಹಾಗೆ ಹಾಡು ಕೇಳ್ತಾ ಅಡುಗೆ ಮಾಡೋಣ ಅಂತೇಳಿ ಹಾಡು ಕೇಳ್ತಾ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿನಿ. ಮತ್ತು ಇಲ್ಲಿ ನನ್ನ ಮಕ್ಕಳು ಊಟಕ್ಕೆ ನೆಂಚ್ಕೊಳಕ್ಕಂತ ಹೇಳಿ ಕೋಡ್ಬಳಿ ಅವನ್ನ ತಂದಿಟ್ಕೊಂಡಿದ್ದಾರೆ. ಇದು ಇದೇನು ತೋರಿಸ್ತಾ ಇದ್ದೀನಿ ಅದು ₹1 ಇದು ರೌಂಡು ದೊಡ್ಡದು ಇದೆಯಲ್ಲ ಅದು ₹2 ಅದನ್ನು ಅದು 2 ಅದು 1. ಸೊ ಸೇಮ್ ಇಬ್ಬರೂ ತಂದ್ಕೊಂಡು ಪೇಪರಲ್ಲಿ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಸಪ್ರೇಟಾಗಿ. ಊಟ ಮಾಡ್ಬೇಕಾದ್ರೆ ತಿಂತೀವಿ ಅಂತ ಹೇಳಿ ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನು ಅದನ್ನ ಅಲ್ಲೇ ಇಟ್ಟಿದ್ದೀನಿ. ಇವಾಗ ಮುದ್ದೆ ಮಾಡೋದಕ್ಕೆ ಇಕ್ತಾಯಿದ್ದೀನಿ. ಈಗ ಮುದ್ದೆ ಮಾಡೋದಕ್ಕಿಟ್ಟಿದೆ, ಅಂದರೆ ಅಚ್ಚರಾಗಿ ಮುದ್ದೆ ಅಂತೀವಲ್ಲ ಅದನ್ನು ಮಾಡ್ತೀನಿ. ಅಚ್ಚರಾಗಿ ಮುದ್ದೆ ಅಂತ ಎದಕ್ಕೆ ಅಂತೀವಿ ಅಂದರೆ ನಾವು ಮುದ್ದೆ ಅನ್ನ ಹಾಕ್ದಂಗೆ ಎಲ್ಲ ನುಚ್ಚು ಹಾಕ್ಲಿಲ್ದಂಗೆ ಹಾಗೇ ರಾಗಿ ಹಿಟ್ಟಲ್ಲೇ ಮಾಡ್ತೀವಲ್ಲ ಅದಕ್ಕೆ ಅಚ್ಚರಾಗಿ ಮುದ್ದೆ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ. ಕೆಲವೊಬ್ಬರು ಮುದ್ದೆ ಅಂತಲೇ ಕರೀತಾರೆ. ಆದರೆ ನಮ್ಮ ಕಡೆ ಏನಂದರೆ ಜಾಸ್ತಿ ನಮ್ಮ ದಾವಣಗೆರೆ, ಜಗಳೂರು ಈ ಕಡೆ ಎಲ್ಲ ಅನ್ನ ಹಾಕ್ಬಿಟ್ಟು ಮಾಡೋದು ಜಾಸ್ತಿ. ಇಲ್ಲ ನುಚ್ಚಿರುತ್ತಲ್ವ, ಅಕ್ಕಿ ನುಚ್ಚು ಇಲ್ಲ ರವೆ ನುಚ್ಚು, ಅದನ್ನು ಹಾಕ್ಬಿಟ್ಟು ಮುದ್ದೆ ಮಾಡೋದು ಜಾಸ್ತಿ ಅಂದರೆ ಮನೇಲಿ ಅನ್ನ ಇರುತ್ತಲ್ವ ಅದನ್ನೇ ಹಾಕ್ಬಿಟ್ಟು ಮುದ್ದೆ ಮಾಡ್ತಾರೆ. ಅದು ಒಂಥರ ಚೆನ್ನಾಗಿರುತ್ತೆ. ನನಗೆ ಅದು ಅಂದರೆ ತುಂಬ ಇಷ್ಟ ಆ ಥರದ್ದು ಊಟ ಮಾಡೋದಕ್ಕೆ. ಆದರೆ ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಅಚ್ಚರಾಗಿ ಮುದ್ದೆ ಅಂದರೆ ಇಷ್ಟ. ಅದಕ್ಕೋಸ್ಕರ ಅವ್ರಿಗೆ ಅಷ್ಟೇ ಮಾಡ್ತಾಯಿದ್ದೀನಿ. ನಾನು ಊಟ ಮಾಡ್ತಾಯಿಲ್ಲ ನಾನು. ನನಗೆ ಇದನ್ನು ಊಟ ಮಾಡಬೇಕಂತ ಅನಿಸೋದು ಇಲ್ಲ ನನಗೆ. ಅದು ಮೊದಲಿಂದನೂ ಕೂಡ ರೂಢಿ ಆಗಿಬಿಟ್ಟತಿ ನನಗೆ. ನಮ್ಮಮ್ಮ ಅನ್ನ ಹಾಕ್ಬಿಟ್ಟು ಮುದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಂಗೆ ಗಟ್ಟಿ ಇರುತ್ತೆ ಮುದ್ದೆ. ಅದು ಊಟ ಮಾಡಿದೆ ಅಂದರೆ ಇವಾಗ ಬೆಳಗ್ಗೆ ತಿಂದರೆ ಸಂಜೆ ಅಂದರೂ ಕೂಡ ಹೊಟ್ಟೆ ಒಂಚೂರು ಹಸ್ವಾಗಲ್ಲ, ಆ ಥರ ಇರುತ್ತೆ ಮುದ್ದೆ. ನಂಗೆ ಆ ಥರದ ಮುದ್ದೆ ಉಣ್ಬೇಕಂದ್ರೆ ತುಂಬ ಇಷ್ಟ. ಒಂದು ಸಲ ನಾವೇನಾದ್ರು ಮುದ್ದೆಗೆ ಅಡಿಕ್ಟ್ ಆಗಿಬಿಟ್ವಿ ಅಂದರೆ ನೆಕ್ಸ್ಟ್ ಅನ್ನ ಉಣ್ಬೇಕಂತಲೇ ಅನಿಸಲ್ಲ. ಯಾವಾಗಲೂ ಮುದ್ದೆನೇ ಕೇಳ್ತಾ ಇರ್ತೀವಿ. ಒಂಥರ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ನಮಗೆ ಒಂಥರ ಏನೋ ಟೇಸ್ಟು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ. ನಂಗೆ ಅದು ತುಂಬ ಇಷ್ಟ ಅದು ಮುದ್ದೆ ಅಂದರೆ. ಅದಕ್ಕೋಸ್ಕರ ಇವತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡೋದು, ಅಚ್ಚರಾಗಿ ಮುದ್ದೆ ಮಾಡು ಅಂತ ಅಂದ್ಬಿಟ್ರು ಮಕ್ಕಳು ಮತ್ತು ನಮ್ಮ ಮನೆಯವರು. ಅದಕ್ಕೋಸ್ಕರ ಅವ್ರಿಗಷ್ಟೇ ಅಚ್ಚರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅಮ್ಮ, ನಾನು ಮತ್ತು ಜೋಳದ ಮುದ್ದೆ ಇರುತ್ತಲ್ಲ ಅದನ್ನು ಮಾಡ್ಕೊಂಡ್ವಿ. ನನಗೆ ಮುದ್ದೆ ಸ್ವಲ್ಪ ಗಟ್ಟಿಯಾಗಿರಬೇಕು, ಕೈಯಲ್ಲಿ ಹಿಡ್ಕೊಂಡು ಹಂಗೆ ಬಾಲ್ ಥರ ಇರಬೇಕು, ಆ ಥರ ಮುದ್ದೆ ಇಷ್ಟ ನನಗೆ. ನಮ್ಮ ಮನೆಯವ್ರಿಗೆ ಮತ್ತು ಮಕ್ಕಳಿಗೆಲ್ಲ ಸ್ವಲ್ಪ ಸಾಫ್ಟಾಗಿರಬೇಕು, ಅದು ಇಷ್ಟ ಅವರಿಗೆ. ಅದಕ್ಕೆ ಅವ್ರಿಗೆ ಇದನ್ನು ಮಾಡಿಕೊಟ್ಟು ನಾನು ಅಮ್ಮ ಮತ್ತು ಜೋಳದ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ವಿ. ಒಂಥರ ಡೈಲಿ ಒಂದು ಸಲನಾದರೂ ಮುದ್ದೆ ಊಟ ಮಾಡಬೇಕು, ನಿಜವಾಗ್ಲೂ ತುಂಬ ಒಳ್ಳೆಯದು. ಇವಾಗಿನ ಏನು ಫುಡ್ ಸಿಗುತ್ತಾ ನಮಗೆ, ಅದರಲ್ಲಿ ಏನೂ ಇರೋಲ್ಲ, ಸುಮ್ಮನೆ ಬಾಯಿ ರುಚಿಗೆ ತಿನ್ನಬೇಕಷ್ಟೆ. ಈ ಹೊರಗಡೆ ತಿಂಡಿಗಳು ಸುಮ್ಮನೆ ಅದು ಕಣ್ಣಿಗೆ ಅಟ್ರಾಕ್ಷನ್ ಕೊಡುತ್ತಲ್ವ, ಅದನ್ನ ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ತಿಂತೀವಿ. ಅದರಿಂದ ಏನು ಅಲ್ವಾ, ಈ ಥರ ತಿಂದು ಎಷ್ಟು ಬೇಗ ಎಲ್ಲರೂ ಪ್ರಾಬ್ಲಮ್, ಅದು ಇದು ಆರೋಗ್ಯ ಪ್ರಾಬ್ಲಮ್ ಬಂದು ಡೆತ್ ಆಗ್ತಾಯಿದ್ದಾರೆ. ಅದೇ ನಮ್ಮ ಹಳೆ ಕಾಲದವ್ರನ್ನ ಕೇಳಿ, ಅವ್ರು ಏನೂ ಇಲ್ಲ, ಸ್ನ್ಯಾಕ್ಸ್ ಅಂದರೆ ಕಾಳುಗಳ್ನ ತಿನ್ನೋರು. ಅವರು ಕಾಳುಗಳ್ನ ಹುರ್ಕೊಂಡು ತಿನ್ನೋರು, ಇಲ್ಲ ಹಸಿ ತಿನ್ನೋರು, ಇಲ್ಲ ಹಂಗೆ ಒಣಗಿರೋಂಥ ಕಾಳುಗಳ್ನ ತಿನ್ನೋರು. ಆ ಥರ ಅವ್ರದ್ದು ಸ್ನ್ಯಾಕ್ಸ್ ಐಟಮ್ಸು. ಮತ್ತು ಸೌತೆಕಾಯಿ, ಬೀಟ್ರೋಟು, ಮೂಲಂಗಿ, ಕ್ಯಾರೆಟು, ಈ ಥರದ್ದು ಅವ್ರದ್ದು ಸ್ನ್ಯಾಕ್ಸು. ನಮ್ದು ಕೇಳಿ ಬರ್ಗರು, ಪಿಜ್ಜಾ, ಅದೇನೇನೋ ಸುಡುಗಾಡು ದೇಗ್ಲು, ಅವು ನಮ್ಮ ಸ್ನ್ಯಾಕ್ಸು. ಏನು ಮಾಡೋದು ಅಲ್ಲ, ಅಂದರೆ ಅಷ್ಟು ನಾವೇನು ಮಕ್ಕಳಿಗೆ ಅಡಿಕ್ಟ್ ಮಾಡ್ತೀವೋ ಅದರಲ್ಲೇ ಅವ್ರು ರೂಢಿ ಆಗುತ್ತೆ. ಹಾಗಾಗಿ ಮೇನ್ ಏನು ಗೊತ್ತಾ, ಮನೇಲಿರೋಂಥ ಹೆಣ್ಮಕ್ಳು, ತಾಯಂದಿರು ಫಸ್ಟು ಮಕ್ಕಳಿಗೆ ನಾವು ಊಟ ಮಾಡಿಸ್ಬೇಕಾದ್ರೆ ಈ ಸ್ನ್ಯಾಕ್ಸ್ ಫುಡ್ ಏನಿದೆ ಅದೆಲ್ಲ ಅವಾಯ್ಡ್ ಮಾಡ್ತಾ ಹೋಗಬೇಕು. ಅದರಿಂದ ಆಗೋಂಥ ಬಾಯಿಗೆ ರುಚಿ ಸಿಗುತ್ತಿಲ್ಲ ಅಂತ ಹೇಳಲ್ಲ, ಆದರೆ ಅದರಿಂದ ಎಷ್ಟು ಡೇಂಜರ್ ಅಂದರೆ ತುಂಬ ಡೇಂಜರ್ ಇದೆ. ಹಾಗಾಗಿ ಆದಷ್ಟು ಪೂರ್ತಿ ಕಡಿಮೆ ಮಾಡೋಕ್ಕಾಗದೇ ಇದ್ರೂ
ಒಂದು ಮುಕ್ಕಾಲು ಭಾಗನಾದರೂ ನಾವು ಅದನ್ನು ಕಡಿಮೆ ಮಾಡಲೇಬೇಕು. ಇಲ್ಲ ಅಂದರೆ ತುಂಬ ಆರೋಗ್ಯದ ಪ್ರಾಬ್ಲಮ್ ಬರುತ್ತೆ. ನಾವು ತಿನ್ನೋ ಇದರಲ್ಲೇ ಇರುತ್ತೆ ಎಲ್ಲದೂ ಕೂಡ ಅಲ್ಲ. ಹಾಗಾಗಿ ನಾವು ತಿನ್ನೋಂಥ ಫುಡ್ಡನ್ನ ನೋಡಿಕೊಂಡು ನಾವು ತೊಗೋಬೇಕು. ನಾವು ದುಡ್ಡು ಕೊಟ್ಟೇ ತೊಗೋತೀವಲ್ವ. ಸೊ ಎಲ್ಲದೂ ಅಷ್ಟೇ, ಜಂಕ್ ಫುಡ್ ಆದರೂ ಅಷ್ಟೇ, ಒಳ್ಳೆಯ ಆಹಾರ ಅನ್ನೋದ್ರೂ ಅಷ್ಟೇ. ಜಂಕ್ ಫುಡ್ಡಿಗೆ ಕೊಡೋದನ್ನ ಒಳ್ಳೆಯ ಆಹಾರಕ್ಕೆ ಕೊಟ್ಟು ತೊಗೊಂಡು ತಿನ್ನೋಣ ಅಲ್ವಾ. ಸೊ ಆ ಥರ ನನಗಂತೂ ಇವಾಗ ಹೊರಗಡೆ ತಿಂಡಿ ತಿನ್ನಬೇಕಂತಲೇ ಅನಿಸಲ್ಲ. ಈ ಮುದ್ದೆಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಲ್ಲ. ಮುದ್ದೆ, ರಾಗಿ ಗಂಜಿ, ಆಮೇಲೆ ಈ ಥರ ರಾಗಿ ಅಂಬಲಿ ಆ ಥರ ಕುಡಿಯೋಕ್ಕೆ ತುಂಬ ಇಷ್ಟ. ಇವಾಗ ಇನ್ನೇನು ಬೇಸಿಗೆಗಾಲನೂ ಸ್ಟಾರ್ಟ್ ಆಯಿತಾ, ರಾಗಿ ಅಂಬಲಿ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹೊಟ್ಟೆಗೂ ಕೂಡ ತುಂಬ ತಂಪಿರುತ್ತೆ. ಹಾಗಾಗಿ ಆ ಥರದನ್ನು ಮಕ್ಕಳಿಗೆ ಇವಾಗ ನಾನು ಸ್ವಲ್ಪ ಅವ್ರಿಗೆ ಅಡಿಕ್ಟ್ ಆಗೋ ಥರ ಮಾಡ್ತಾಯಿದ್ದೀನಿ. ಒಳ್ಳೆಯ ವಿಷಯ ಮಾಡಬೇಕಲ್ವ. ಸೊ ನಾನು ಕೆಟ್ಟ ವಿಷಯ ಏನು ಮಾಡ್ತಾಯಿಲ್ಲ. ಅವ್ರು ಅಡಿಕ್ಟ್ ಆಗ್ತಾಯಿದ್ದಾರೆ ಅಂದರೆ ಒಳ್ಳೆಯ ವಿಷಯಕ್ಕೆ ಅಡಿಕ್ಟ್ ಮಾಡಬೇಕು. ಅದನ್ನು ಬಿಟ್ಟು ಜಂಕ್ ಫುಡ್ಸಿಗೆ ಅಡಿಕ್ಟ್ ಮಾಡೋದು, ಅವ್ರು ಹಠ ಮಾಡಿದಂಥ ಜ್ಯೂಸು, ಕೂಲ್ ಡ್ರಿಂಕ್ಸು ಅಂಥವನ್ನೆಲ್ಲ ಕೊಡಿಸ್ತಾ ಹೋದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನಾನು ಈ ವಿಡಿಯೋದಲ್ಲೂ ನಾನು ಜಂಕ್ ಫುಡ್ ಮಾಡಿದ್ದೀನಿ. ಎಣ್ಣೆಲಿ ಕರ್ದಿರೋಂಥದ್ದಿದೆ ಅಂದರೆ ಮನೇಲಿ ಮಾಡಿರೋಂಥ ಚಕ್ಕಲಿ ಏನಿದೆ ಅದೂ ಇದೆ, ಮತ್ತು ಏನು ಸಂಡಿಗೆ ಅಂದರೆ ಅದೂ ಇದೆ. ಆದರೆ ಸಂಡಿಗೆ ಅನ್ನೋದನ್ನು ನಾನು ಯಾವಾಗ ತರಿಸಿದ್ದು ನೆನಪೇ ಇಲ್ಲ ನನಗೆ. ಇವತ್ತು ಮಾಡಿದ್ದೀನಿ ಅದನ್ನು. ನಾನು ಡೈಲಿ ನಾನು ಮಾಡೋದಿಲ್ಲ, ಮತ್ತು ಅದನ್ನು 3 ಮಂತ್ಸ್ಗೊಂದ್ಸಲ ಆ ಥರ ನಾನು ಅವರಿಗೆ ಜಂಕ್ ಫುಡ್ಸ್ ಅನ್ನೋದನ್ನ ಕೊಡೋದು. ಇದು ನಾನು ನಾನು ಮಾತಾಡ್ತಾ ಇರೋದು ನಿಮಗೆ ಸರಿನೋ ಅಥವಾ ತಪ್ಪೋ ಗೊತ್ತಿಲ್ಲ. ಬಟ್ ನನಗೇನು ಅನಿಸುತ್ತೋ ನಾನು ಅದನ್ನು ಹೇಳಿದ್ದೀನಿ. ನಿಮಗೆ ಇಷ್ಟ ಆದರೆ ಓಕೆ, ಇಷ್ಟ ಆಗದೇ ಇದ್ದರೆ ಅದನ್ನು ಸ್ಕಿಪ್ ಮಾಡಿ ಆಯಿತಾ. ಯಾಕಂತಂದರೆ ನಾನು ಅದರಿಂದ ಪ್ರಾಬ್ಲಮ್ನ ಫೇಸ್ ಮಾಡಿದ್ದಕ್ಕೇ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದಿದ್ರೆ ನಾನು ಹೇಳ್ತಾನೂ ಇರಲಿಲ್ಲ. ನಮ್ಮಿಂದ ಒಬ್ಬರಿಗೆ ಕೆಡುಕನ್ನು ಮಾಡೋದಕ್ಕೆ ಹೋಗಬಾರ್ದು. ನಮ್ಮಿಂದ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನು ಹೇಳೋಣ ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕೆಲವೊಬ್ರು ಅದನ್ನು ಕೂಡ ನೆಗೆಟಿವ್ ಆಗಿ ತೊಗೊಳೋಂಥವ್ರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಹಾಗೆ ನಾನು ವಿಡಿಯೋ ಏನು ಅದನ್ನು ಶೇರ್ ಮಾಡ್ಕೊಂಡು ಅಂದ್ಕೊಂಡೆ. ಈ ವಿಡಿಯೋದಲ್ಲಿ ಏನು ಮನಿ ಸೇವಿಂಗ್ ವಿಡಿಯೋ ಮಾಡಿದ್ನೋ ಅದ್ರ ಬಗ್ಗೆ ತುಂಬಾ ಕಾಮೆಂಟ್ಸ್ ಬರ್ತಾಯಿದ್ದವು. ನಾನು ಹೇಳ್ತಾ ಇದ್ದೀನಿ, ಯಾವಾಗಲೂ ಕೂಡ ನಾನು ಹೇಳೋದೇನೆಂದರೆ, ನಾನು ಏನು ವಿಡಿಯೋದಲ್ಲಿ ನಿಮ್ಗೆ ಹೇಳಿರ್ತೀನೋ ಅದನ್ನು ಕ್ಲಿಯರಾಗಿ ನಿಮಗೆ ಹೇಳ್ತೀನಿ. ನಿಮ್ಗೆ ಅರ್ಥ ಆಗದೇ ಇದ್ದರೆ ಮತ್ತೆ ಮೊದಲಿಂದ ನೀವು ವಿಡಿಯೋ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ದೀನಿ. ಫಸ್ಟು ದಿನ ನಾನು ಏನು 5 ರೂಪಾಯಿಯಿಂದ ನಾನು ಮನಿ ಸೇವಿಂಗ್ನ ಸ್ಟಾರ್ಟ್ ಮಾಡಿದ್ನೋ, ಲಾಸ್ಟ್ 30ನೇ ದಿನಕ್ಕೆ ನಾನು 150 ರೂಪಾಯಿಗೆ ಎಂಡ್ ಮಾಡ್ತೀನಿ. ಅಂದರೆ ಮೊದಲನೇ ದಿನ 5 ರೂಪಾಯಿ ಹಾಕಿರ್ತೀನಿ, 2ನೇ ದಿನ 10 ರೂಪಾಯಿ ಹಾಕಿರ್ತೀನಿ. ಸೊ 2 ದಿನದ್ದು ನಾವು ಕೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ, 15 ರೂಪಾಯಿ ಆಯಿತು ಅಲ್ವಾ. ಆ ಥರ ನೀವು ಕೌಂಟ್ ಮಾಡಬೇಕಾಗಿರೋದು. ಕೆಲವ್ರು ಹೇಳ್ತಾರೆ 150 ರೂಪಾಯಿ ಆದರೆ ಎಷ್ಟಾಗುತ್ತಮ್ಮ, ನೀನು ಯಾವ ಕಡೆ ಓದಿದ್ದೀಯ, ಯಾವ ಸ್ಕೂಲಲ್ಲಿ ಓದಿದ್ದೀಯ ನೀನು ಅಂತಂದೆಲ್ಲ ಕಾಮೆಂಟ್ ಹಾಕಿದ್ದಾರೆ. ನನಗೆ ಅದಕ್ಕೆ ನಗು ಬಂತು. ಒಂದು ಒಳ್ಳೇದು ಹೇಳೋದು ತಪ್ಪ ಅನ್ನೋ ಥರ. ನಮಗೆ ಏನು ನಾವು ಮಾಡ್ಕೊಳ್ತಾ ಇದ್ದೀವೋ ಸೇವಿಂಗ್ಸ್ನ, ಅದು ನೀವು ಕೂಡ ಸ್ವಲ್ಪ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಹೇಳ್ತೀನಿ. ಯಾಕಂದರೆ ಈಗಿನ ಸಂದರ್ಭ ಹಂಗಿದೆ. ಒಂದೊಂದು ರೂಪಾಯಿನೂ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟು. ಅದನ್ನು 5 ರೂಪಾಯಿಂದಾಗಲಿ ಸೇವಿಂಗ್ಸ್ನ ನಾವು ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಹೇಳಿದೆ ಬಿಟ್ಟರೆ, ಅದರಲ್ಲಿ ನಾನು ಎಲ್ಲೂ ನಿಮಗೆ ಬೇರೆ ಥರ ನಾನು ಏನೂ ಹೇಳಿಲ್ಲ. ಕ್ಲಿಯರಾಗೇ ಹೇಳಿದ್ದೀನಿ. ದಯವಿಟ್ಟು ಕಾಮೆಂಟ್ ಹಾಕೋಕ್ಕೂ ಮುಂಚೆ ಮತ್ತೆ ನೋಡಿ ವೀಡಿಯೋಸ್ನ. ನಾನು ಎಷ್ಟು ಸಲ ನಾನು ರಿಪ್ಲೈ ಮಾಡಿದ್ರು ಪ್ರತಿ ಸಲ ಮತ್ತೆ ಅದನ್ನೇ ಕೇಳ್ತಾ ಇದ್ದಾರೆ. ನಂಗೆ ತುಂಬ ಬೇಜಾರಾಗ್ತಾಯಿದೆ. ನಾನು ವಿಡಿಯೋ ಮಾಡೋದೇ ತಪ್ಪಾ, ವಿಡಿಯೋ ಮಾಡೋದೇ ಬೇಡವಾ ಅನ್ನೋ ಥರ ನನಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಆ ಥರ ಎಲ್ಲ ಕಾಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ಲೀಸ್ ದಯವಿಟ್ಟು ಒಂದು ಕಾಮೆಂಟ್ ಹಾಕ್ತಾಯಿದ್ದೀರಾ ಅಂದರೆ ಕ್ಲಿಯರಾಗಿರಬೇಕು. ನೀವು ಕಾಮೆಂಟ್ ಮಾಡ್ತಾಯಿದ್ದೀರಾ ಅಂದರೆ. ಸೊ ಸುಮ್ಮನೆ ಕಾಮೆಂಟ್ನ ಹಾಕೋದಕ್ಕೆ ಹೋಗಬೇಡಿ ಆಯಿತಾ. ನಾನು ಪ್ರತಿಯೊಂದು ಟೈಮಲ್ಲಿ ಕೂಡ ನಾನು ಅದನ್ನೇ ಹೇಳೋದು. ನಾನು ಮೊದಲಿಂದನೂ ನಿಮಗೆ ಹೇಳ್ತಾ ಇರೋದು ಅಷ್ಟೇ. ನಿಮ್ಗೆ ಅರ್ಥ ಆಗದಿದ್ರೆ ಮೊದಲಿಂದ ನೋಡಿ ವಿಡಿಯೋನ ಅಂತ. ಸೊ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.